ಇಂದು ಬೆಂಗಳೂರಿನ ಕೆಂಗೇರಿಯಲ್ಲಿ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಅಲೈನ್ಡ್ ಹೆಲ್ತ್ ಸೈನ್ಸಸ್ ಮತ್ತು ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಗ್ರಾಜ್ಯುಯೇಷನ್ ಡೇ ನಡೆಯಿತು. ಮೂರನೇ ಗ್ರಾಜ್ಯುಯೇಷನ್ ಡೇ ಮತ್ತು ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಚ್.ಡಿ. ರಂಗನಾಥ್, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಸದಸ್ಯರಾದ ಡಾಕ್ಟರ್ ರವೀಂದ್ರ, ಬಿಜಿಎಸ್ ಜಿಐಎಂಎಸ್ ಪ್ರಿನ್ಸಿಪಾಲರಾದ ಡಾಕ್ಟರ್ ಮೋಹನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಇವತ್ತು ನಮ್ಮ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಅಲೈನ್ಡ್ ಸೈನ್ಸಸ್ ಮತ್ತು ಫಿಸಿಯೋಥೆರಪಿ ಫ್ರೆಷರ್ಸ್ ಬರ್ತಾ ಇದ್ದಾರೆ, ಗ್ರಾಜ್ಯುಯೇಷನ್ ಹೋಗ್ತಾ ಇದ್ದಾರೆ. ಇವತ್ತು ಏನು ನೀವು ಇಲ್ಲಿ ಕೂತಿದ್ದೀರಾ, ಒಂದು ಡಿಸಿಪ್ಲಿನ್ ಏನು ನಾವು ಜೀವನದಲ್ಲಿ ಕಲ್ತ್ಕೊತೀವಿ ಅಂದರೆ ಸಂಸ್ಕಾರ. ವಿದ್ಯಾ ದದಾತಿ ವಿನಯಂ ವಿನಯ ಖ್ಯಾತಿ ಪಾತ್ರತ್ವಂ ಪಾತ್ರತ್ವಂ ಧರ್ಮ ಭವತಿ ಧನ ಧರ್ಮ ತತಸ್ಸುಖಂ. I had many friends, but for me the same subject I should have read 3 times to replicate it. That IQ sometimes I feel still it's a genetical mode, but hard work is the one which is always imbibed the qualities in you. So don't get yourself depressed if you lose something. Failure is the one which you should accept in your life. The people who have failed many times have made a big names in the world. So along with that, don't get depressed if at all if you are a lower rank. Definitely, I've seen many doctors who are backbenchers, who have done, who have failed many times. They are doing very much good in clinical, in hospitals, because they've learned the art of science, art of clinical experience, art of living.